ಇತ್ತೀಚೆಗೆ ಸ್ಕಿನ್ ಕೇರ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಜನರಲ್ಲಿ ಗೊಂದಲ ಇದೆ ಡಾಕ್ಟರ್. ಹಾಗಾದರೆ ಈ ಸ್ಕಿನ್ ಕೇರ್ ನಿಜಕ್ಕೂ ಕೂಡ ಮುಖ್ಯ ಆಗುತ್ತಾ? ಅದನ್ನು ಮಾಡೋದು ಹೇಗೆ ಡಾಕ್ಟರ್? ರೊಟೀನ್ ಸ್ಕಿನ್ ಕೇರ್ ಅನ್ನೋದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏಜ್ ವೈಸು ಮತ್ತು ಹೇಗೆ ನಿಮ್ಮ ಸ್ಕಿನ್ ಟೈಪ್ ಹೇಗಿದೆ ಅದ್ರ ಪ್ರಕಾರ ಸ್ಕಿನ್ ಕೇರ್ ಮಾಡಬೇಕು. ಕ್ಲೆನ್ಸಿಂಗ್ ಮತ್ತು ಮಾಯಿಶ್ಚರೈಸಿಂಗ್ ಈ 2 ಅಂಶ ಎಲ್ಲರಿಗೂ ತುಂಬ ಇಂಪಾರ್ಟೆಂಟು. ಆದರೆ ಕ್ಲೆನ್ಸಿಂಗ್ ಮತ್ತು ಮಾಯಿಶ್ಚರೈಸಿಂಗ್ಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಅದು ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೈಪ್ ಇರಬೇಕು. ಅದರ ಜೊತೆಗೆ ಸಮತೋಲನ ಇರುವ ಆಹಾರ, ಬ್ಯಾಲೆನ್ಸ್ ಡಯಟ್ ಆಗಿರ್ಬೋದು, ನೀರು ಸರಿಯಾಗಿ ತಗೊಳ್ಳೋದು, ಮತ್ತು ಸ್ಟ್ರೆಸ್ ಕಮ್ಮಿ ಇರೋದು, ಸ್ಮೋಕಿಂಗ್, ಆಲ್ಕೋಹಾಲ್ ಇವೆಲ್ಲ ಮಾಡದೇ ಇರೋದು, ಮತ್ತು ಒತ್ತಡ ಇಲ್ಲದೆ ಇರೋ ಜೀವನ, ಲೈಫ್ ಸ್ಟೈಲ್ ಚೇಂಜಸ್ಸು ಇವೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ನಮ್ಮ ಸ್ಕಿನ್ ಇವಾಗ ತುಂಬ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಕೆಲವರು ಅರ್ಲಿ ಮಾರ್ನಿಂಗ್ ಎದ್ದು ಬಿಸಿಲಿಗೆ ಹೋಗಿ ನಿಂತ್ಕೊಳ್ಳೋ ಅಂಥದ್ದಿದೆ. ಇದು ನಿಜಕ್ಕೂ ಕೂಡ ವರ್ಕೌಟ್ ಆಗುತ್ತಾ ಡಾಕ್ಟರ್? ಬಿಸಿಲಿಗೆ ನಿಂತ್ಕೊಳ್ಳೋದ್ರಿಂದ ಸ್ಕಿನ್ ಏನು ಇಂಪ್ರೂವ್ಮೆಂಟ್ ಆಗಲ್ಲ. ಒಂದು ಅತಿಯಾಗಿ ಬಿಸಿಲಿಗೆ ಎಕ್ಸ್ಪೋಜರ್ ಆದ್ರೇನು ಫೋಟೋ ಏಜಿಂಗ್ ಅಂತ ಹೇಳ್ತೀವಿ. ಸನ್ನಿಂದ ಯು ವಿ ರೇಸಿಂದ ಆಗೋ ಹಾರ್ಮ್ಫುಲ್ ಎಫೆಕ್ಟ್ಸು ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಸ್ಕಿನ್ನಲ್ಲಿ ಫೈನ್ ಲೈನ್ಸು, ರಿಂಕಲ್ಸು, ಅರ್ಲಿ ಏಜಲ್ಲೇ ಏಜ್ ಆಗಿರೋ ಸ್ಕಿನ್ ಥರ ಕಾಣೋದು ಹೀಗೆಲ್ಲ ಶುರು ಆಗುತ್ತೆ. ಒಂದು ಲಿಮಿಟೆಡ್ ಪ್ರಮಾಣದಲ್ಲಿ ಸನ್ ಎಕ್ಸ್ಪೋಜರ್ ಇಸ್ ಇಂಪಾರ್ಟೆಂಟ್. ಎಸ್ಪೆಷಲಿ ವೈಟಮಿನ್ ಡಿ ಪ್ರೊಡಕ್ಷನ್ಗೆ ಸನ್ ಎಕ್ಸ್ಪೋಜರ್ ಇಂಪಾರ್ಟೆಂಟ್ ಆಗುತ್ತೆ. ಆದರೆ 10ರಿಂದ 20 ನಿಮಿಷ ಎವ್ರಿ ಡೇ ಸನ್ ಎಕ್ಸ್ಪೋಜರು, ಅದು ತುಂಬ ಸಿವಿಯರ್ ಮಿಡ್ ಡೇ ಸನ್ ಅಲ್ಲದೇ ಬೆಳಗ್ಗೆ ಆಗಿರ್ಬೋದು, ಈ 9 ಗಂಟೆಯಿಂದ 11 ಗಂಟೆ, ಇಲ್ಲ 2 ಗಂಟೆಯಿಂದ 4 ಗಂಟೆ ಅಥವಾ 5 ಗಂಟೆ, ಆ ಟೈಮಲ್ಲಿ ಸನ್ ಎಕ್ಸ್ಪೋಜರು, ಅದು ಒಂದು 20 ನಿಮಿಷದ ಸನ್ ಎಕ್ಸ್ಪೋಜರ್ ಎವ್ರಿ ಡೇ, ಅದು ದಟ್ ಈಸ್ ಇನಫ್. ಸೊ ಎಕ್ಸೆಸಿವ್ ಸನ್ ಎಕ್ಸ್ಪೋಜರಿಂದ ಫೋಟೋ ಏಜಿಂಗ್ ಅಂತ ಹೇಳ್ತೀವಿ. ಹಾರ್ಮ್ಫುಲ್ ಎಫೆಕ್ಟ್ಸ್ ಇದೆ, UVA UVB ರೇಡಿಯೇಷನಿಂದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಗುತ್ತೆ ಸ್ಕಿನ್ ಮೇಲೆ. ಓಕೆ. ಇವಾಗ ತುಂಬ ಜನ ಹೊರಗಡೆ ಬಿಸಿಲಿನಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಟ್ಯಾನ್ ಆಗೋದಾಗುತ್ತೆ ಅಥವಾ ಸ್ಕಿನ್ ತುಂಬ ಕಪ್ಪಾಗೋದಾಗುತ್ತೆ. ಈ ಸ್ಕಿನ್ ಟ್ಯಾನ್ ಅಥವಾ ಕಪ್ಪಾಗೋದ್ರಿಂದ ಏನಾದರೂ ಸಮಸ್ಯೆ ಆಗುತ್ತಾ? ಇದನ್ನು ಅಂದರೆ ಅದು ಟ್ಯಾನ್ ಆಗೋದನ್ನು ಕಂಟ್ರೋಲ್ ಮಾಡೋದು ಹೇಗೆ ಡಾಕ್ಟರ್? ಏನು ನಾವು ಮುಂಚೆನೇ ಮುತುವರ್ಜಿ ವಹಿಸ್ಕೊಳ್ಬೋದು? ಈ ಸ್ಕಿನ್ ಟ್ಯಾನಿಂಗ್ ಅನ್ನೋದು ಒಂದು ಡಿಫೆನ್ಸ್ ಮೆಕ್ಯಾನಿಸಮ್, ಸ್ಕಿನ್ದು ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಎಕ್ಸೆಸಿವ್ ಎಕ್ಸ್ಪೋಜರ್ ಆದಾಗ ಯು ವಿ ರೇಸ್ಗೆ ಎಲ್ಲ ಸ್ಕಿನ್ ಟ್ಯಾನ್ ಆಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡಬೇಕಂದ್ರೆ ನಾವು ಸನ್ ಎಕ್ಸ್ಪೋಜರ್ ಯಾವಾಗ ಇರುತ್ತೆ ಅದಕ್ಕೆ ಮುಂಚೆನೇ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೋದು, ಮತ್ತು ಎಕ್ಸ್ಪೋಸ್ಡ್ ಏರಿಯಾಸ್ ಎಲ್ಲ ಕವರ್ ಮಾಡ್ಕೊಳ್ಳೋದು, ಅವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸೆಸಿವ್ ಸನ್ ಎಕ್ಸ್ಪೋಜರಿಂದ ಈ ನಾನು ಹೇಳ್ದಂಗೆ ಫೋಟೋ ಏಜಿಂಗ್ ಎಫೆಕ್ಟ್ಸೇ ಅಲ್ಲದೆ ಕೆಲವರಿಗೆ ಈ ಸ್ಕಿನ್ ಕ್ಯಾನ್ಸರ್ ತುಂಬ ಅತಿ ಪ್ರಮಾಣದಲ್ಲಿ ಎವ್ರಿ ಡೇ ಎಕ್ಸ್ಪೋಜರಿಂದ ಅದೆಲ್ಲ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಸನ್ ಪ್ರೊಟೆಕ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.